ಇಷ್ಟೇ ವಾತಾವರಣ ನಿರ್ಮಾಣವಾಗಿದೆ. ಅಕ್ಕಿಪೇಟೆಯಲ್ಲಿ ಒಂದು ಮೇನ್ ರೋಡ್ ನಾವೇ ನೋಡ್ತಾ ಇದ್ದೀವಿ. ಅಕ್ಕಿಪೇಟೆ ಗಣೇಶ ದೇವಸ್ಥಾನದಿಂದ ಹಿಡಿದು ಅಕ್ಕಿಪೇಟೆ ಲಕ್ಷ್ಮೀನಾರಾಯಣ ಟೆಂಪಲ್ ವರೆಗೂ ನಿಜವಾಗ್ಲೂ ಮಧುಮಣ ರೀತಿಯ ರಸ್ತೆ ಕಂಗೊಳಿಸ್ತಾ ಇದೆ. ಎಲ್ಲರೂ ಆಸ್ವಾದಿಸ್ತಾ ಇದ್ದಾರೆ. ವಾವ್, ಎಂತದೊಂದು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಬಂದಿಲ್ಲ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ ಕ್ರೆಡಿಟ್ ಗೋಸ್ ನಮ್ಮ ನೆಚ್ಚಿನ ನಾಯಕರಾದಂತಹ ಶಾಸಕರಾದಂತಹ ಗಾಂಧಿನಗರದ ಆದಿವಾಸಿ ಅಂತ ಹೇಳ್ಬೋದು. ಜನರ ವಿಳಿತಕ್ಕೆ ತಮ್ಮ ಒಂದು ಸಾಧನ ಕೊಟ್ಟು ಅವರ ಸಮಸ್ಯೆಗಳನ್ನ ಆಲಿಸ್ತಾ ಏನೇನು ತಟ್ಟಂತ ಪರಿಹಾರ ನೀಡುವಂತಹ ನೆಚ್ಚಿನ ನಾಯಕ ನಮ್ಮ ಶ್ರೀ ಗಣೇಶ್ ಗುಂಡೂರಾವ್ ಅವರು. ಇದಕ್ಕೂ ಮುಖ್ಯವಾದ ಕಾರಣ ಇವರೇ ನಮ್ಮ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದಂತಹ ನಮ್ಮ ಶ್ರೀನಿವಾಸ್ ಮುಂದೂರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇಂಥ ಹಿರಿಯ ಜನತೆಗೆ ಈ ಮೂಲಕ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಅಂಗಡಿಯ ಮಾಲೀಕರೆಲ್ಲ ಯಾರೆಲ್ಲ ಇದ್ದೀರಾ, ನಿಮ್ಮ ಒಂದು ಸಹಕಾರ ಸಹಭಾಗಿತ್ವ ಇರ್ಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಬೇಗ ಒಂದು ರಸ್ತೆ ಒಂದು ನಿರ್ಮಾಣ ಸಾಧ್ಯ ಆಗ್ತಿರ್ಲಿಲ್ಲ. ನೀವೆಲ್ಲೂ ಸಹಕಾರ ಕೊಡ್ತಿದ್ದೀರಾ. ನಿಮ್ಮ ಒಂದು ವ್ಯವಹಾರಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲಿ ಹೆಸರನ್ನ ಅವರು ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ. ಮಕ್ಕಳನ್ನ ಇಲ್ಲಿ ಯಾರೆಲ್ಲ ಒಂದು ರೆಸಿಡೆನ್ಶಿಯಲ್ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಅವರು ಕೂಡ ಸಹಕಾರ ಕೊಡ್ತೀರಾ. ಅಂಗಡಿಯ ಮುಖಂಡರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರ ಅವರು ಕೂಡ ಸಹಕಾರ ಕೊಟ್ಟಿದ್ದೀರಾ. ಎಲ್ಲರಿಗೂ ತುಂಬಾ ಆದ್ರೆ ನಿರ್ಮಿತರಿಗೆ ನಿರ್ವಹಿಸಿ ಆಗಿರುವಂತ ಅಕ್ಕಿಪೇಟೆ ಮುಖ್ಯ ರಸ್ತೆಯ ನೂತನ ಕಾಂಕ್ರೀಟ್ ರಸ್ತೆ ಉದ್ಘಾಟನೆ, ಅಭಿವೃದ್ಧಿ ಕಾಮಗಾರಿಗಳಿಗೆ ದಿನೇಶ್ ಗುಂಡೂರಾವ್ ಚಾಲನೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕಾಟನ್ಪೇಟೆ ವಾರ್ಡ್ ನಂಬರ್ 120ರ ಅಕ್ಕಿಪೇಟೆ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ಅಭಿವೃದ್ಧಿಪಡಿಸಿರುವ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಎಲ್ಇಡಿ ಬೀದಿ ದೀಪಗಳ ಕಾಮಗಾರಿಯನ್ನ ಮಾಜಿ ಸಚಿವರು ಹಾಗೂ ಗಾಂಧಿನಗರ ಕ್ಷೇತ್ರದ ಶಾಸಕ ದಿನೇಶ್ ಗುಂಡೂರಾವ್ ರವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕಾಟನ್ಪೇಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಸ್ ಶ್ರೀನಿವಾಸ್ ಮೂರ್ತಿ, ಗುತ್ತಿಗೆದಾರರ ಚಂದ್ರಮೋಹನ್, ಕಾಂಗ್ರೆಸ್ ಮುಖಂಡರು, ಸ್ಥಳೀಯ ನಿವಾಸಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉದ್ಘಾಟನೆಯ ಬಳಿಕ ಸುದ್ದಿಗಾರರೊಂದಿಗೆ ಶಾಸಕ ದಿನೇಶ್ ಗುಂಡೂರಾವ್ ರವರು ಮಾತನಾಡಿ, ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಶರವೇಗದಲ್ಲಿ ನಡೆಯುತ್ತಿವೆ. ಅಕ್ಕಿಪೇಟೆ ಮುಖ್ಯ ರಸ್ತೆ ನಗರದ ಅತ್ಯಂತ ಜನನಿಬಿಡ ಹಾಗೂ ವಾಹನ ಸಂಚಾರ ಹೆಚ್ಚಿರುವ ಪ್ರದೇಶವಾಗಿದ್ದು, ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಕಾಮಗಾರಿಯನ್ನ ಗುಣಮಟ್ಟದೊಂದಿಗೆ ಶೀಘ್ರವಾಗಿ ಪೂರ್ಣಗೊಳಿಸಿ ಜನರಿಗೆ ಸಮರ್ಪಿಸಿದ್ದೇವೆ. ರಸ್ತೆ ಮತ್ತು ಎಲ್ಇಡಿ ಬೀದಿ ದೀಪಗಳ ನಿರ್ಮಾಣದಿಂದ ಸ್ಥಳೀಯರಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ. ಈ ಕಾಮಗಾರಿಯಿಂದ ಸಾರ್ವಜನಿಕರು ಸಂತೋಷ ವ್ಯಕ್ತಪಡಿಸಿರುವುದು ನನಗೂ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿಯೂ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಇವತ್ತು ಈ ಒಂದು ರಸ್ತೆ ಇದರ ಒಂದು ಅಭಿವೃದ್ಧಿ ಮಾಡಬೇಕಾಗಿರುವಂತದ್ದು ಬಹಳ ಇತ್ತು. ಯಾಕಂದ್ರೆ ಹೆಚ್ಚು ಜನ ಓಡಾಡುವಂತ ಪ್ರದೇಶ ಮತ್ತು ಇಲ್ಲಿ ಈಗಾಗಲೇ ನಮ್ಮ ಏನು ಪೊಲೀಸ್ ರಸ್ತೆ, ಕಾಟನ್ಪೇಟೆ ಮುಖ್ಯ ರಸ್ತೆ ಇದೆಲ್ಲ ಅಭಿವೃದ್ಧಿಯನ್ನು ಮಾಡಿದ್ದು ಮತ್ತು ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ ರಸ್ತೆ, OTC ರಸ್ತೆ ಅದು ಕೂಡ ಕಾಮಗಾರಿ ಆಗ್ತಾ ಇದೆ. ಆದ್ರೆ ಇಲ್ಲಿ
ಈಗ ಬಹಳ ಒಂದು ಸುಂದರವಾಗಿ ವಿನೂತನವಾಗಿ ಮಾಡಿದ್ದೇವೆ ಮತ್ತು ನಮ್ಮ ನಗರ ಪಾಲಿಕೆ ವತಿಯಿಂದ ಒಳ್ಳೆ ಗುತ್ತಿಗೆದಾರರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷ ಶ್ರೀನಿವಾಸ ಮೂರ್ತಿ ಅವರು ಮತ್ತು ಎಲ್ಲ ಸ್ನೇಹಿತರೆಲ್ಲ ಸೇರಿ ಇದನ್ನ ಒಂದು ಹೊಸ ರೀತಿಯಾಗಿ ಆಗಬೇಕು ಅಂತ ಬಹಳ ಎಲ್ಲರೂ ಕೂಡ ಇದ್ರ ಹಿಂದೆ ಬಿದ್ದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ಇವತ್ತು ಹೊಸ ಒಂದು ಇದಕ್ಕೆ ಈ ಒಂದು ರಸ್ತೆಗೆನೆ ಒಂದು ಕಳೆ ಕಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸರ್, ಸ್ಥಳೀಯರು ಅಂಗಡಿ ಮುಖಂಡರು ಬರೀ 15 ದಿವಸ ಕಾಲಾವಕಾಶದಲ್ಲಿ 12 ದಿವಸದಲ್ಲೇ ಮುಗಿಸಿದೀನಿ ಅಂತ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಇಲ್ಲ ಅಂದ್ರೆ ಒಂದೊಂದ್ಸಲ ಕಾಮಗಾರಿಗಳು ಬೇರೆ ಬೇರೆ ಕಾರಣಗಳಿಂದ ವಿಳಂಬ ಆಗೋಗ್ತದೆ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಅವರು ಎಲ್ಲ ಕೆಲಸಗಳನ್ನ ಮುಕ್ತಾಯ ಮಾಡಿ ಇವತ್ತು ಮೋರಿ ಇರ್ಬೋದು, ಫುಟ್ಪಾತ್ ಇರ್ಬೋದು, ರಸ್ತೆ ಇರ್ಬೋದು, ಬೀದಿ ದೀಪ ಇರ್ಬೋದು, ಎಲ್ಲವೂ ಕೂಡ ಚೆನ್ನಾಗಿ ಬಹಳ ಗುಣಮಟ್ಟದಿಂದ ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ ಹಲವಾರು ಬೇರೆ ಬೇರೆ ನಮ್ಮ ಚಿಕ್ಕಪೇಟೆ, ಕಾಟನ್ ಪೇಟೆಯನ್ನ ಸಂಪೂರ್ಣವಾಗಿ ನಾವು ಹೊಸ ಒಂದು ಬದಲಾವಣೆ ತರೋದಕ್ಕೆ ಈಗಾಗಲೇ ಅನೇಕ ಕಾಮಗಾರಿಗಳು ಶುರು ಆಗಿದೆ. ನಮ್ಮ ಆಸ್ಪತ್ರೆ ರಸ್ತೆ, RT ಸ್ಟ್ರೀಟು, ಇದೆಲ್ಲ ಕೂಡ ಒಂದು ಹೊಸ ಪರಿಕಲ್ಪನೆ ಮತ್ತು ಎಲ್ಲ ಒಂದು ಮೂಲಭೂತ ಸೌಕರ್ಯಗಳನ್ನ ಅಳವಡಿಸ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಅಮೂಲಾಗ್ರವಾಗಿ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಸದ್ಯದಲ್ಲೇ ಮುಂದಿನ ತಿಂಗಳು ಜುಲೈ ತಿಂಗಳಲ್ಲಿ ನಾವು ನಮ್ಮ ಸಚಿವರನ್ನು ಕೂಡ ಕೃಷ್ಣ ಬೈರೇಗೌಡರು ಕೂಡ ಕರೆಸಿ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಇದ್ದೀವಿ. ಸೊ ಈ ತರ ಈ ಒಂದು ಪ್ರದೇಶಕ್ಕೆ ಒಂದು ಹೊಸ ಒಂದು, ಯಾಕಂದ್ರೆ ನಮ್ಮ ಗಾಂಧಿನಗರ ನೀವು ನೋಡಿರ್ಬೋದು, ಮೆಜೆಸ್ಟಿಕ್ ಅಲ್ಲಿ ಬಹಳ ಒಂದು ಸುಂದರವಾಗಿ ಮಾಡಿದ್ದು. ಅದೇ ತರ ಇದಕ್ಕೆ ಒಂದು ನವೀಕರಣ ಆಗಬೇಕು. ಚಿಕ್ಕಪೇಟೆ, ಕಾಟನ್ ಪೇಟೆ ಅಂತ ಹೇಳಿ ಅಕ್ಕಿಪೇಟೆ, ಈ ಎಲ್ಲ ಹಳೆ ಪೇಟೆ ಪ್ರದೇಶಕ್ಕೆ ನಾವು ಒಂದು ಕೆಲಸ ಕಾರ್ಯಗಳು ಮಾಡಿಸ್ತಾ ಇದ್ದೀವಿ.